ನಮಸ್ಕಾರ ಸ್ನೇಹಿತರೆ ಕನ್ನಡದ ಖ್ಯಾತ ನಟಿಯಾಗಿರುವ ನಟಿ ರಮ್ಯಾ ಅವರು ಕೆಲವು ವಿಷಯಗಳ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸುದ್ದಿಯಾಗುತ್ತಾರೆ. ಹೌದು, ಮದುವೆಯಾಗಿರಬಹುದು ಅಥವಾ ಕೆಲವು ಕಾಂಟ್ರವರ್ಸಿ ಆಗಿರಬಹುದು, ನಟಿ ರಮ್ಯಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗುತ್ತಾರೆ. ಈ ಹಿಂದೆ ತಮಿಳು ನಟ ಕಮಲ್ ಹಾಸನ್ ಅವರ ಬಗ್ಗೆ ಮಾತನಾಡಿ ನಟಿ ರಮ್ಯಾ ಅವರು ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದ್ದರು. ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಅನುಚಿತವಾಗಿ ಮಾತನಾಡಿರುವುದು ತಪ್ಪೆ, ಆದರೆ ಅವರ ಚಿತ್ರವನ್ನು ಬಹಿಷ್ಕಾರ ಮಾಡುವುದು ಸ್ವಲ್ಪ ಜಾಸ್ತಿ ಆಯಿತು ಅಲ್ಲವೇ ಅಂತ ನಟಿ ರಮ್ಯಾ ಅವರು ಕಮಲ್ ಹಾಸನ್ ಅವರ ಪರವಾಗಿ ಮಾತನಾಡಿದ್ದರು. ಇನ್ನು ನಟಿ ರಮ್ಯಾ ಅವರ ಈ ಹೇಳಿಕೆ ಕನ್ನಡಿಗರ ಕೋಪಕ್ಕೆ ಕೂಡ ಕಾರಣವಾಗಿತ್ತು. ಕನ್ನಡಿಗರ ಕೋಪಕ್ಕೆ ಕಾರಣವಾದ ಬೆನ್ನಲ್ಲೇ ನಟಿ ರಮ್ಯಾ ಅವರು ಈಗ ಇನ್ಸ್ಟಾಗ್ರಾಮ್ಗೆ ಒಂದು ಸಂದರ್ಶನವನ್ನು ನೀಡಿದ್ದಾರೆ. ಇಂಟರ್ವ್ಯೂನಲ್ಲಿ ನಟಿ ರಮ್ಯಾ ಅವರು ಮಕ್ಕಳು ಮತ್ತು ಮದುವೆಯ ಬಗ್ಗೆ ಮಾತನಾಡಿ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಹೌದು ಸ್ನೇಹಿತರೆ, ಮದುವೆ ಮತ್ತು ಮಕ್ಕಳ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳ ಬಗ್ಗೆ ಮಾತನಾಡಿದ ನಟಿ ರಮ್ಯಾ ಅವರು, ನನಗೆ ಗೊತ್ತಿಲ್ಲದೆ ನನಗೆ ಕೆಲವರು ಮದುವೆಯನ್ನು ಮಾಡಿಸಿದ್ದಾರೆ, ನನಗೆ ಮಕ್ಕಳು ಕೂಡ ಇದ್ದಾರೆ, ಆ ಮಕ್ಕಳು ವಿದೇಶದಲ್ಲಿದ್ದಾರೆ, ಈ ರೀತಿಯ ಸುದ್ದಿಗಳ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ. ನನಗೆ ಮದುವೆ ಮತ್ತು ಮಕ್ಕಳಾಗಿದೆ ಅಂತ ಅದೆಷ್ಟೋ ಜನರು ಕಲ್ಪನೆಯನ್ನು ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಮದುವೆಯನ್ನು ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿಯೇ ನನಗೆ ಮಕ್ಕಳನ್ನು ಕೂಡ ಮಾಡಿಸಿದ್ದಾರೆ ಅಂತ ನಟಿ ರಮ್ಯಾ ಅವರು ಇನ್ಸ್ಟಾಗ್ರಾಮ್ ಇಂಟರ್ವ್ಯೂನಲ್ಲಿ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಕೆಲವು ನಟಿಯರಿಗೆ ಹೋಲಿಕೆಯನ್ನು ಮಾಡಿದರೆ ನಟಿ ರಮ್ಯಾ ಅವರ ಬಾಲ್ಯ ಜೀವನ ಬಹಳ ವಿಭಿನ್ನವಾಗಿತ್ತು. ಚಿಕ್ಕ ವಯಸ್ಸಿನಿಂದ ನಟಿ ರಮ್ಯಾ ಅವರು ತಂದೆ ಇಲ್ಲದೆ ಬೆಳೆಯುತ್ತಾರೆ. ನಿಜ ಹೇಳಬೇಕು ಅಂದರೆ ನಟಿ ರಮ್ಯಾ ಅವರಿಗೆ ಒಂದು ಸರ್ನೇಮ್ ಕೂಡ ಇರಲಿಲ್ಲ. ಮನೆಯವರು ನಟಿ ರಮ್ಯಾ ಅವರಿಗೆ ದಿವ್ಯ ಸ್ಪಂದನ ಅನ್ನುವ ಹೆಸರನ್ನು ಇಟ್ಟಿದ್ದರು. ಈ ಕಾರಣಗಳಿಂದ ಎಲ್ಲರೂ ಕೂಡ ನಟಿ ರಮ್ಯಾ ಅವರನ್ನು ಸ್ಪಂದನ ಎಂದು ಕರೆಯುತ್ತಿದ್ದರು. ನಿನ್ನ ಸರ್ನೇಮ್ ಏನು ಎಂದು ಕೇಳಿದಾಗ ನಟಿ ರಮ್ಯಾ ಅವರಿಗೆ ಉತ್ತರ ನೀಡಲಾಗದೆ ಕಣ್ಣೀರನ್ನು ಕೂಡ ಹಾಕಿದ್ದರಂತೆ. ಸದ್ಯ ಒಂದು ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಇಂಟರ್ವ್ಯೂ ಕೊಟ್ಟಿರುವ ನಟಿ ರಮ್ಯಾ ಅವರು ತನ್ನ ಬಾಲ್ಯ ಜೀವನ ಮತ್ತು ವೃತ್ತಿ ಜೀವನ ಹೇಗಿತ್ತು ಅಂತ ಹೇಳಿಕೊಂಡು ಬೇಸರವನ್ನು ಹೊರಹಾಕಿದ್ದಾರೆ. ಸ್ನೇಹಿತರೆ, ನಟಿ ರಮ್ಯಾ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಕೆಲವು ಸುದ್ದಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.